18 ವರ್ಷದ ಕನಸು ಇದು. ಒಂದು 20ರಿಂದ 25 ಸಿನಿಮಾ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ದೆ. ನಾನು ಹೀರೋ ಆಗಬೇಕು ಅಂತ. ಈಗ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಅದಕ್ಕೆ ಗ್ರೌಂಡ್ ವರ್ಕ್ ಏನಿದೆ ಪ್ರತಿಯೊಂದು ಈ ಕಡೆ ಆದರೆ ಒಂದು ಕಂಟೆಂಟ್ ಮೇಲೆ ಒಂದು ನಂಬಿಕೆ, ಸಿನಿಮಾ ಮೇಲೆ ಒಂದು ನಂಬಿಕೆ. ಕಂಟೆಂಟ್ ಎಲ್ಲೋ ಒಂದು ಕಡೆ ನಾವೊಂದು ಆಡಿಯನ್ಸ್ ಆಗಿ ನೋಡಿದಾಗ ಎಲ್ಲೋ ಒಂದು ಮೀಡಿಯಮ್ ಆಗಿದೆಯಪ್ಪ ಅಂದ್ರೆ ನಾವು ಮಾಡ್ತಿಲ್ಲ. ಒಂದು ಒಳ್ಳೆ ಸಿನಿಮಾನ ಯಾಕೆ ಆಡಿಯನ್ಸಿಗೆ, ಕನ್ನಡದ ಪ್ರೇಕ್ಷಕರಿಗೆ ಯಾಕೆ ಮಿಸ್ ಮಾಡ್ಕೋಬೇಕು? ಅವ್ರು ಮಿಸ್ ಮಾಡ್ಕೋಬಾರ್ದು. ಅವ್ರಿಗೆ ತಲುಪಿಸಿದ್ರೆ ಖಂಡಿತ ಸಿನಿಮಾ ನೋಡ್ತಾರೆ. ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ, ಈಗ ನೀವು ನಮಗೆ ಗೊತ್ತಿಲ್ಲದಂಗೆ ಯಾರೋ ಇಬ್ಬರು ಮದುವೆ ಆಗ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ನಾವು ಇನ್ವಿಟೇಷನ್ ಕೊಟ್ಟರೆ ಮದುವೆ ಆಗಿದೆಯಪ್ಪ ಅಂತ 1000 ಜನ ಸೇರ್ತಾರೆ. ಏನೂ ಗೊತ್ತಿಲ್ಲ, ನಾವು ಮದುವೆ ಆಗ್ಬಿಟ್ಟು ಒಬ್ಬರು ಜನ ಬರಲ್ಲ ಅಂದರೆ ಯಾರೂ ಬರಲ್ಲ. ಮದುವೆ ಆಯ್ತಾ ಅಂತ ಕೇಳ್ತಾರೆ. ಇದನ್ನೂ ಹಂಗೆ ರಿಲೀಸ್ ಆಗ್ಬಿಡ್ತಾ ಯಾವಾಗಾಯಿತು ಅಂತ ಕೇಳ್ತಾರೆ. ಹಂಗಾಗಿ ಪ್ರತಿ ಮನೆಗೂ ಕೂಡ ಒಂದು ನಮ್ಮ ಸಿನಿಮಾದ ಇನ್ವಿಟೇಷನ್ ಕೊಟ್ಟು ಕರಿತಾ ಇದ್ದೀವಿ. ಖಂಡಿತ ಎಲ್ಲರೂ ಕೂಡ ಪ್ರಾಮಿಸ್ ಮಾಡಿದ್ದಾರೆ, ಈ ಸಿನಿಮಾ ನೋಡ್ತೀವಿ, 100% ಚೆನ್ನಾಗಾಗುತ್ತೆ, ಹೋಗಪ್ಪ ನೀವು ಬೆಳೀತಿ ಅಂತ ಹೇಳಿದ್ದಾರೆ. ಅದೇ ಒಂದು ಖುಷಿ. ಕುಲದಲ್ಲಿ ಕೀಳು ಯಾವುದು ಟೈಟಲ್ಲೇ ಒಂಥರ ವಿಭಿನ್ನ. ಸೊ ಇವತ್ತಿಗೂ ಕೂಡ ಟೈಟಲ್ ಏನಪ್ಪ ಹಾಗೆ ಅಂತ ಕೇಳೋರಿದ್ದಾರೆ. ಈಗ ಇನ್ನೇನು ರಿಲೀಸ್ ಹಂತದಲ್ಲಿದ್ದೀವಿ, ಗಂಟೆಗಳನ್ನ ಲೆಕ್ಕ ಹಾಕ್ಬೋದು, ದಿನಗಳನ್ನ ಲೆಕ್ಕ ಹಾಕ್ಬೋದು. ಈ ಸಂದರ್ಭದಲ್ಲಿ ಈ ಟೈಟಲ್ ಬಗ್ಗೆ ಆ್ಯಂಡ್ ಕುಲದಲ್ಲಿ ಕೀಳು ಯಾವುದು ಅಂತ ಬಂದಾಗ ಏನೆಲ್ಲ ಮೆಮೊರಿಯಲ್ಲಿ ಉಳ್ಕೊಂಡಿದೆ ನಿಮಗೆ ಅಂತ ಅದನ್ನು ಶೇರ್ ಮಾಡೋದಾದರೆ? ಇದು ಕುಲದಲ್ಲಿ ಕೀಳು ಯಾವುದು ಅನ್ನೋದು ನನಗೆ ಲೈಫಲ್ಲಿ ಕಂಟಿನ್ಯೂ. ನಾನು ಗಣಪತಿ ಸೀಸನ್ ಬಂದರೆ ಆರ್ಕೆಸ್ಟ್ರಾದಲ್ಲೇ ನಾನು ಸ್ಟಾರ್ಟಿಂಗ್ ಬೇಸಿಕ್ ಸ್ಟಾರ್ಟ್ ಆಗಿದ್ದು. ನಾನು ಏನು ಕೃಷಿ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ಪಾರ್ಟ್ ಟೈಮ್ ಜಾಬಾಗಿ ಆರ್ಕೆಸ್ಟ್ರಾ ಮಾಡ್ಕೊಂಡು ಬೇಕ್ರಿ ಮಾಡ್ಕೊಂಡಿದ್ದೆ. ಕೊನೆ ಕ್ಲೈಮ್ಯಾಕ್ಸಲ್ಲಿ ನಾನು ಏನು ಡ್ರಮ್ಸು ಕೀಬೋರ್ಡಲ್ಲೆಲ್ಲ ನಿಂತ್ಕೊತಿದ್ನಲ್ಲ ಆ್ಯಕ್ಟಿಂಗ್ ಮಾಡ್ಕೊಂಡು, ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಕುಲದಲ್ಲಿ ಕೀಳು ಯಾವುದು ಅಂತ ಒಂದು 5 ಜನ ಆಡ್ತಿದ್ದು, ಸುಮ್ಮನೆ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು. ಅದೇ ಸಾಂಗು ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ದವನು ಇವತ್ತು ಅದೇ ಸಾಂಗಲ್ಲಿ ಕುಲದಲ್ಲಿ ಕೀಳು ಯಾವುದೋ ಟೈಟ್ಲು ನಮಗೆ ಬಂದಿದ್ದು ನಿಜವಾಗ್ಲೂ ಒಂದು ಕಡೆ ದಾಸರ ಆಶೀರ್ವಾದ. ಅವ್ರು ಬರೆದಿರೋ ಅಂಥದ್ದು, ಇವತ್ತು ಅಣ್ಣವ್ರು ಆಡಿರೋ ಅಂಥದ್ದು, ಅವರೆಲ್ಲರಲ್ಲೂ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಆಶೀರ್ವಾದ ಸಿಕ್ತು. ಆಮೇಲೆ ಇನ್ನೊಂದು ಪ್ಲಸ್ ಏನಂತಂದರೆ, ನಮ್ಮ ಶಿವಣ್ಣವರಿಗೆ ಇಟ್ಟಿದ್ದಂಥ ಟೈಟ್ಲ್ ಇದು. ಪ್ರೀತಿಯಿಂದ ಒಂದು ಹೊಸೊಬ್ಬರು ಬೆಳೀಲಿ ಅಂತ ಭಟ್ರು ಸರ್ ಅವ್ರಿಗೆ ಇಟ್ಟಿದ್ದನ್ನ ಅವ್ರ ಹತ್ರ ಕೇಳಿಸ್ಕೊಂಡು ನಮಗೆ ಕೊಟ್ಟಿದ್ದಾರೆ. ಒಬ್ಬ ಹಳ್ಳಿ ಪ್ರತಿಭೆ ಕೊಟ್ಟು ಇವತ್ತು ಸಿನಿಮಾನ ಎಲ್ಲರ ಬೈಲು ಮೇಯ್ನ್ ಪ್ಲಸ್ ಏನಂದರೆ ಟೈಟ್ಲು ಎಲ್ಲರ ಬೈಲು ಬರಬೇಕು, ಕುಲದಲ್ಲಿ ಕೇಳ್ಯಾವುದು ಅಂತ. ನಾವೇನಾರು ಬೇರೆ ಇಂಗ್ಲೀಷಲ್ಲಿ ಏನೋ ಒಂದು ಬೇರೆ ಥರ ಇಟ್ಟಿದ್ರೆ ಸ್ವಲ್ಪ ನಾಲ್ಗೆ ತಡವರ್ಸೋದೇನೋ ಗೊತ್ತಿಲ್ಲ. ಈ ಟೈಟ್ಲು ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಅಜ್ಜಿ ಮುದುಕರು ವಯಸ್ಸಾದ್ರೆ ಎಲ್ರಿಗೂ ಕೂಡ ಈ ಟೈಟ್ಲು ಬಾಯಿಗೆ ಬರ್ತಿದೆ. ಅದೇ ನಮಗೆ ಪ್ಲಸ್. ಯೋಗರಾಜ್ ಭಟ್ರ ಬಗ್ಗೆ ಒಂಥರ ನಿಮಗೆ ಗುರುಗಳಿದ್ದಂಗೆ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಅವತ್ತು ನಮಗೆ ಜಡ್ಜ್ ಆಗಿದ್ದಾಗ ಸುಮಾರು ಕಮೆಂಟ್ಸ್ ಹೇಳಿ ನಮಗೆ ತಿದ್ದಿ ಬುದ್ಧಿ ಹೇಳೋದಂಥ ಗುರುಗಳು. ಜಡ್ಜಾಗಿ ನಾವು ಅಲ್ಲಿ ಸ್ಟೇಜ್ ಮೇಲೆ ಆಕ್ಟ್ ಮಾಡಿದಾಗ ಅವ್ರು ಕುತ್ಕೊಂಡು ಹಿಂಗೆ ಮಾಡೋ, ಹಿಂಗೆ ತಿತ್ಕೇಳೋ, ಹಿಂಗೆ ಹೇಳಿ ಅಂತ ಹೇಳ್ತಿದ್ದವರು. ಅವತ್ತೇ ಹೇಳಿದರು, ನಿನ್ನ ಮುಖ ಸಿನಿಮಾಕ್ಕೆ ಹೋಲುತ್ತೆ ನೋಡೋ, ರಿಯಾಲಿಟಿ ಶೋಗೂ ಹೋಲುತ್ತೆ, ಬಟ್ ಜಾಸ್ತಿ ನೀನು ಸಿನಿಮಾ ಬೆಳ್ಳಿ ಪರದಾಗ ಅಂಟುತ್ತೆ ನಿನ್ನ ಮುಖ, ಸ್ವಲ್ಪ ಪ್ರಿಪ್ರೇಷನ್ ಆಗಬೇಕು, ನಿನ್ನ ಹೊಟ್ಟೆ ಮುಖ ಎಲ್ಲ ಸ್ವಲ್ಪ ಚೇಂಜ್ ಓವರ್ ಆಗಬೇಕು, ನೋಡಿ ಮಾಡ್ತೀಯ ಅಂತ ಅಂದರು. ಹಂಗಂದು ಒಂದು ಸ್ವಲ್ಪ ದಿವಸ ನಮ್ಮ ಬ್ರದರ್ ಸಂತೋಷ್ ಸರ್, ನಮ್ಮ ವಿದ್ಯಾಕವ್ರು ಸಿಕ್ಕಿದ್ರು. ಒಂದು ಸಿನಿಮಾ ಮಾಡೋಣ ಅಂದರು. ಎರಡೂ ಚೆನ್ನಾಗಾಯಿತು. ಅದ್ರ ಮಧ್ಯೆ ನಮ್ಮ ರಾಮನಾರಾಯಣ್ ಸರ್ ರೆಡಿ ಆದರು. ಟಕ್ ಅಂತ 3 ಜನ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕುಲದಲ್ಲಿ ಕೀಳು ಯಾವುದೋ ಸಿನಿಮಾ ಮಾಡಿದರು. ಇವತ್ತು ಅವ್ರ ಜೊತೆ ನಾನು ಜಡ್ಜ್ ಆಗಿದ್ದಾಗ ನಾನು ಮಾಡಿದಂಥವನು, ಇವತ್ತು ನನಗೆ ಕತೆ, ಸಾಹಿತ್ಯ, ಬ್ಯಾನರು ಎಲ್ಲ ಕೊಟ್ಟು ಜೊತೆಯಲ್ಲಿ ನಾನಿದ್ದೀನಿ, ನೀವು ಬೆನ್ನೆಲುಬಾಗಿ ಅಂತಾರಲ್ಲ, ಅದು ಯಾರೂ ಹೇಳೋಕ್ಕಾಗಲ್ಲ. ನನಗೆ ರಿಯಲಿ ಹೇಳ್ಬೇಕು ಅಂದರೆ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ ಸರ್ ಯಾವತ್ತೂ ಮರೆಯಲ್ಲ.